ರೊನಾಲ್ಡ್ ಹಾಸ್ಪಿಟಲ್, ಡಾಕ್ಟರ್ ಐಸಾಕ್ ಅಬ್ರಹಾಂ. ನೀನೆಲ್ಲೋ ಹೋಗಿದ್ದೆ? ಈ ಪಾಪನ ಹೆಸರು ನೈಷಾ, ನನ್ನ ಓಲ್ಡ್ ಪೇಷಂಟ್. ಸ್ವಲ್ಪ ದಿವಸದ ಹಿಂದೆ ಈ ಮಗು ಅಪ್ಪ ಅಮ್ಮ ಚೆಕಪ್ಗೋಸ್ಕರ ಕರ್ಕೊಂಡು ಬಂದಿದ್ರು. ಆ ಮಗುವಿನ ಮೆಮೊರಿ ಕಂಡೀಷನ್ ಸರಿ ಇಲ್ದಿರೋ ಕಾರಣದಿಂದ ನಾನು ಆ ಮಗುನ ಅಡ್ಮಿಟ್ ಮಾಡಕ್ಕೆ ಹೇಳಿದ್ದೆ. ಆದರೆ ಅವರು 2 ದಿವಸ ಬಿಟ್ಟು ಬಂದು ಅಡ್ಮಿಟ್ ಮಾಡಿದ್ರು. ಅದಾದ್ಮೇಲೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಅವರು ರಿಜಿಸ್ಟ್ರಲ್ಲಿ ಬರ್ದಿದ್ದ ಅಡ್ರೆಸ್ಗೆ ಹೋಗಿ ನಾವು ಎನ್ಕ್ವೈರಿ ಮಾಡಿದ್ವಿ. ಆದರೆ ಅವರು ಬರ್ದಿರೋ ಅಂತ ಅಡ್ರೆಸ್ಸಲ್ಲಿ ಅವ್ರು ಇರಲಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಆ ಮಗು ಕಾಣೆ ಆಯಿತು. ಆದರೆ ಮೊನ್ನೆ ಬಂದು ಒಬ್ರು ಆ ಮಗುನ ಅಡ್ಮಿಟ್ ಮಾಡಿಬಿಟ್ಟು ಹೋದ್ರು. ಅಡ್ಮಿಟ್ ಮಾಡಿದ್ದು ನನ್ನ ಫ್ರೆಂಡೇ. ಓ, ಐ ಸಿ. ಡಾಕ್ಟರ್, ಈಗ ಆ ಮಗು ಹೇಗಿದೆ? ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ತಾನೇ ಸ್ವಲ್ಪ ಸ್ವಲ್ಪ ರಿಕವರ್ ಆಗ್ತಾ ಇದೆ. ಈಗ ನಾನು ನೋಡ್ಬೋದಾ? ಓಕೆ, ಶೋರ್. ಬನ್ನಿ ನೋಡೋಣ. ಬನ್ನಿ. ಹಾಯ್. ನಾನು ಡ್ರೀಮ್ ವ್ಯಾಲಿ ಹೋಮ್ಸಿಂದ ಬಂದಿದ್ದೀನಿ. ಅರೆ, ಏನಾಯ್ತು ಪುಟ್ಟಿ? ಸರಿ ಸರಿ, ನಾನು ಬಂದ್ಬಿಟ್ಟಿದ್ದೀನಿ ಅಲ್ಲ, ಏನೂ ಆಗಲ್ಲ. ಪುಟ್ಟಿ, ಪುಟ್ಟಿ. ಪಾಪ, ಪಾಪ. ಹಾಂ, ಡಾಕ್ಟರ್, ಮಲಗಿಸಿ. ನರ್ಸ್, ನರ್ಸ್, ಮಗುನ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ. ನೀವು ಬನ್ನಿ. ನನ್ನ ಹೆಸರು ಮೀನಾ. ಪೂರ್ತಿ ಹೆಸರು ಮೀನಾಕ್ಷಿ. ನಂದು ನಂಜನಗೂಡು ಪಕ್ಕ ಒಂದು ಪುಟ್ಟ ಹಳ್ಳಿ.
ನಾನು ಡಿಗ್ರಿ ಓದ್ತಾ ಇರಬೇಕಾದ್ರೆ ಕಾಲೇಜಲ್ಲಿ ರಾಹುಲ್ ಅನ್ನೋ ಒಬ್ಬನ ಲವ್ ಮಾಡಿದ್ದೆ. ನಮ್ಮಿಬ್ರು ಮನೇಲೂ ಒಪ್ಕೊಳ್ದೇ ಇದ್ದ ಕಾರಣಕ್ಕೆ ನಾವಿಬ್ರು ಓಡೋಗಿ ಮದುವೆ ಆದ್ವಿ. ನಮಗೆ ಒಂದು ಹೆಣ್ಮಗು ಕೂಡ ಆಯಿತು. ಅವಳ ಹೆಸರು ನೈಷಾ. ನಾವು ಬಿಸ್ನೆಸ್ನಲ್ಲಿ ಬ್ಯುಸಿ ಆದ್ರಿಂದ ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಅವಳನ್ನ ಒಂದು ಹಾಸ್ಟೆಲ್ಗೆ ಸೇರಿಸಿದ್ವಿ. ಒಂದಿನ ಮಗು ತಲೆ ಸುತ್ತ ಬಿದ್ದಿದೆ ಅಂತ ಹಾಸ್ಟೆಲಿಂದ ಫೋನ್ ಮಾಡಿದ್ರು. ನಾನು ಮತ್ತೆ ರಾಹುಲ್ ಅವಳನ್ನ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡೋದ್ವಿ. ಅವಳಿಗೆ ಬ್ರೈನಲ್ಲಿ ಏನೋ ತೊಂದರೆ ಆಗಿದೆ ಅಂತ ಒಬ್ರು ನ್ಯೂರೋ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅಂತ ಹೇಳಿದ್ರು. ಆಗ ನಾವು ಡ್ರೀಮ್ ವ್ಯಾಲಿ ಹೋಮ್ಸಿಗೆ ಬಂದ್ವಿ. ಆಮೇಲೆ ಟ್ರೀಟ್ಮೆಂಟ್ಗೋಸ್ಕರ ನಾವು ರೊನಾಲ್ಡ್ ಹಾಸ್ಪಿಟ್ಲಿಗೆ ಹೋದ್ವಿ. ಆಗ ಅಲ್ಲಿ ಡಾಕ್ಟ್ರು ಮಗುಗೆಲ್ಲನೂ ಚೆಕ್ ಮಾಡಿ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು. ನಾವು ಅವಳನ್ನ ಅಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಡ್ರೀಮ್ ವ್ಯಾಲಿ ಹೋಮ್ಸಿಗೆ ಬಂದ್ವಿ. ರಾಹುಲ್ಗೆ ಒಂದು ಅರ್ಜೆಂಟ್ ಬಿಸ್ನೆಸ್ ಕಾಲ್ ಬಂದಿದ್ರಿಂದ ಅವರು ಹೋಗಲೇಬೇಕು ಅಂತ ಹಠ ಮಾಡಿದ್ರು. ವೀಣಾ, ನಾನೀಗ ಹೊರಡ್ತೀನಿ. ನಿಮ್ಗೊಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ನಾವು ಹೋಗ್ಲಿಲ್ಲ ಅಂದ್ರೆ ನಮ್ಮ ಟೋಟಲ್ ಬಿಸ್ನೆಸ್ಸೇ ಲಾಸ್ ಆಗ್ಬಿಡುತ್ತೆ. ಈಗಾಗಲೇ ಅವ್ರು ನಮ್ಮನ್ನ ಯಾಮರ್ಸ್ತಾ ಇದ್ದಾರೆ, ನಿನಗೆ ಗೊತ್ತಿಲ್ವಾ? ಹೋದ್ರೆ ಹೋಗ್ಲಿ. ಹೀಗೆ ಯಾವಾಗ ನೋಡಿದ್ರು ಬಿಸ್ನೆಸ್ ಬಿಸ್ನೆಸ್ ಅಂತ ಅನ್ಕೊಂಡು ಮಗು ಕತೆ ನೋಡಿದ್ರೆ ಹೀಗಾಗಿದೆ. ಇನ್ಮೇಲೆ ಬಿಸ್ನೆಸ್ ಅನ್ಕೊಂಡು ಅಲಿಯೋದ್ ಬೇಡ. ನಮ್ ಮಗ್ಳು ಯಾವಾಗ್ಲೂ ಜೊತೆಯಲ್ಲೇ ಇರ್ಲಿ. ಸರಿ, ಈಗ ಒಂದ್ಸಲ ಹೋಗಿ ಬರ್ತೀನಿ. ನಿಮ್ಗೊಂದ್ಸರಿ ಹೇಳಿದ್ರೆ ಅರ್ಥನೇ ಆಗಲ್ವಾ? ಈ ಸತಿ ಏನಾದ್ರೂ ಹೋದ್ರೆ ವಾಪಸ್ ಬರಬೇಡಿ. ನಾನಂತೂ ಇರೋದಿಲ್ಲ. ಹಾಗಿದ್ರೆ ಇವರಿಬ್ರು ಜಗಳ ಮಾಡಿಕೊಂಡು ಆ ಮಗುನ ಅನಾಥಳನ್ನಾಗಿ ಮಾಡಿ ಹೊರಟೋಗಿದ್ದಾರೆ. ಹಲೋ ಮಗ. ಹಾಂ ಹೇಳೋ. ನೀ ಎಲ್ಲೋ ಇದೀಯಾ? ಇಲ್ಲೇ ಡ್ರೀಮ್ ವ್ಯಾಲಿ ಹೋಮ್ಸಲ್ಲಿ. ಮತ್ತ್ಯಾಕೋ ಅಲ್ಲಿಗೆ ಹೋದೆ? ಆ ಮಗು ಏನಾದ್ರೂ ಮಾಡಿದ್ರೆ ಏನ್ ಮಾಡ್ತೀಯಾ? ಲೈ ಸುಮ್ಮನೆ ಇರೋ. ಆ ಮಗುಗೆ ದೆವ್ವಾಗಿವ ಏನೂ ಇಲ್ಲ. ಅವಳ ಅಪ್ಪ ಅಮ್ಮ ಅವಳನ್ನ ಅನಾಥೆ ಮಾಡಿ ಹೊರಟೋಗಿದ್ದಾರೆ. ಈ ದೆವ್ವನೂ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ಆ ಲವರ್ಸ್ಗಳು ಹೇಗೋ ಸತ್ರು? ಲೈ ಮೇಡಮ್ ಹೇಳಿಲ್ವೇನೋ ಅವರಿಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ? ಹಾಗಾದ್ರೆ ನಮ್ ಸೀನು ಹೇಗ್ ಸತ್ತ? ಹಲೋ ಮಚ್ಚಾ. ಹಲೋ ಮಚ್ಚಾ.